ಖಾಸಗಿ ಶಾಲೆಗಳಿಗೆ ಶಿಕ್ಷಣ ಇಲಾಖೆಯ ವಿಚಿತ್ರ ಆದೇಶಕ್ಕೆ ಖಾಸಗಿ ಶಾಲಾ ಒಕ್ಕೂಟ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಹೊಸ ಶಾಲೆಗಳ ಅನುಮತಿಗೆ ಇಲಾಖೆಗೆ ಹೊಸ ರೂಲ್ಸ್. ಮಕ್ಕಳ ಸುರಕ್ಷತೆಗೆ ದೃಢೀಕರಣ ಪ್ರಮಾಣ ಪತ್ರ ನೀಡಬೇಕು. ವೈಯಕ್ತಿಕ ಮತ್ತು ಲೈಂಗಿಕ ಭದ್ರತೆ ಎಮೋಷನಲ್ ಸೇಫ್ಟಿ ಪ್ರಮಾಣ ಪತ್ರ ದೃಢೀಕರಣ ಪತ್ರ ನೀಡಬೇಕು ಅಂತ ಶಾಲಾ ಶಿಕ್ಷಣ ಇಲಾಖೆ ಆದೇಶವನ್ನು ಮಾಡ್ತಾ ಇರೋದು. ಶಿಕ್ಷಣ ಇಲಾಖೆ ಆದೇಶಕ್ಕೆ ಖಾಸಗಿ ಶಾಲಾ ಒಕ್ಕೂಟ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ನಾವು ವೈದ್ಯರು ತಜ್ಞರಲ್ಲ, ಹೇಗೆ ದೃಢೀಕರಣ ಕೊಡಬೇಕು ಅಂತ ಪ್ರಶ್ನಿಸ್ತಾ ಇದ್ದಾರೆ. ನಾವು ವೈದ್ಯರೂ ಅಲ್ಲ, ತಜ್ಞರು ಅಲ್ಲ, ಮತ್ತೆ ದೃಢೀಕರಣ ಕೊಡೋದು ಹೆಂಗೆ ಅನ್ನೋದು ಇವ್ರ ಪ್ರಶ್ನೆ. ಅಲ್ಲದೆ ಲೈಂಗಿಕ ಭದ್ರತೆ ನಾವು ಹೇಗೆ ನೀಡಬೇಕು ಅನ್ನೋದು ಇವ್ರ ಪ್ರಶ್ನೆ ಆಗಿದೆ. ಹಾಗಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಶಿಕ್ಷಣ ಸಂಸ್ಥೆಗಳನ್ನ ತೆರೆಯೋದಕ್ಕೆ ಕೆಲ ಷರತ್ತುಗಳನ್ನು ಹೊಸದಾಗಿ ವಿಧಿಸಲಾಗಿದೆ. ಅದರಲ್ಲಿ ಕೆಲ ಒಂದೆರಡು ಮೂರು ಅಂಶಗಳು ಸ್ವಲ್ಪ ಕನ್ಫ್ಯೂಷನ್ ಇದೆ. ಅದರಲ್ಲಿ ವಿಶೇಷವಾಗಿ ಸೋಶೋ ಎಮೋಷನಲ್ ಒಂದು ವಿಷಯದ ಬಗ್ಗೆ ಶಿಕ್ಷಣ ಸಂಸ್ಥೆಯವರು ಅಂಡರ್ಟೇಕಿಂಗ್ ತಗೊಬೇಕು. ಅಂದರೆ ಇವತ್ತು ಅಪ್ಪ ಅಮ್ಮಂಗೆ ಅದರ ಬಗ್ಗೆ ಜವಾಬ್ದಾರಿಯನ್ನು ಕೊಡೋಕ್ಕಾಗ್ತಾ ಇಲ್ಲ. ನಾವು ಯಾವ ರೀತಿ ಮಗುವಿನ ಮಾನಸಿಕ ಮತ್ತು ಅವರ ಭಾವನಾತ್ಮಕ ಬಗ್ಗೆ ನಾವು ದೃಢೀಕರಣ ಕೊಡ್ಬೋದು. ಮತ್ತು ಸೈಬರ್ ಸೆಕ್ಯುರಿಟಿ ಇವತ್ತು ಅದನ್ನು ನಿಯಂತ್ರಿಸುವಂಥ ಯಾವುದೇ ಮಾನದಂಡಗಳು ಈ ದೇಶದಲ್ಲಿಲ್ಲ. ಆನ್ಲೈನ್ ಗೇಮ್ ಆಗಿರ್ಬೋದು, ಬೇರೆ ಬೇರೆ ಸಾಮಾಜಿಕ ಜಾಲತಾಣ ಆಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಮಕ್ಕಳು ಮಾರೋಗ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಗ್ಯಾಜೆಟ್ಸ್ಗಳಲ್ಲೇ ನಿಯಂತ್ರಣ ಇಲ್ಲದೆ ಇವತ್ತು ಅದನ್ನು ನಾವು ನಿಯಂತ್ರಿಸ್ತೇವೆ, ನಾವು ಅದರಿಂದ ರಕ್ಷಿಸ್ತೇವೆ ಅನ್ನೋದು ಎಷ್ಟು ಸಮಂಜಸ ಅನ್ನತಕ್ಕಂಥದ್ದು ನಮ್ಮ ಆಕ್ಷೇಪ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಇದಕ್ಕೆ ಇನ್ನೂ ಸ್ಪಷ್ಟೀಕರಣ ಕೊಡಬೇಕಾಗತ್ತೆ ಇಲಾಖೆ. ಯಾರು ಇದನ್ನು ಕೊಡ್ತಕ್ಕಂಥವ್ರು, ಪ್ರಾಧಿಕಾರ ಯಾರು, ಯಾವುದು ಮಾನದಂಡ, ನಾವು ಏನು ಮಾಡಬೇಕು, ನಮಗೆ ಅದರಿಂದ ಆಗತಕ್ಕಂಥ ಸಾಧಕ ಬಾಧಕ ಇವೆಲ್ಲವೂ ಕೂಡ ನಮಗೆ ಒಂದಷ್ಟು ಗೊತ್ತಾಗಬೇಕಾಗತ್ತೆ. ಹಾಗಾಗಿ ಇದರ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ ಮನವಿ ಮಾಡ್ತೇವೆ. ಹೊಸ ಶಿಕ್ಷಣ ಸಂಸ್ಥೆಗಳನ್ನು ತೆರೆಯೋದಕ್ಕೆ ಕೆಲ